ಬೆಂಗಳೂರಿನಲ್ಲಿ ಆಟೋಗೆ ಬಿಎಂಟಿಸಿ ಬಸ್ ಡಿಕ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಗಿರಿನಗರದಲ್ಲಿ ನಡೆದಿದ್ದಂಥ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಆಟೋಗೆ ಬಿಎಂಟಿಸಿ ಬಸ್ ಡಿಕ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಭಯಾನಕ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎರಡು ಬಸ್ ನಡುವೆ ಆಟೋ ಸಿಕ್ಕಾಕೊಂಡು ಇಬ್ಬರು ಸಾವನ್ನಪ್ಪಿದ್ರು. ಆಟೋ ಚಾಲಕ ಮತ್ತು ಪ್ರಯಾಣಿಕ ಇಬ್ಬರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಭಯಾನಕ ಸಿಸಿ ಕ್ಯಾಮ್ರಾ ಅಂದರೆ ಆ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಎಂಟಿಸಿ ಬಸ್ ಬರ್ತಾ ಇದೆ, ಸೆಂಟರ್ನಲ್ಲಿ ಆಟೋ ಇದೆ, ಅದರ ಹಿಂದೆ ಮತ್ತೊಂದು ಬಿಎಂಟಿಸಿ ಬಸ್ ಇದೆ. ಆ ಹಿಂದೆ ಬರ್ತಾ ಇದ್ದಂಥ ಬಿಎಂಟಿಸಿ ಬಸ್ನವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ ಅಂತ. ಯಾಕೆಂತ ಹೇಳಿದ್ರೆ ಮುಂದೆ ಬರ್ತಾ ಇದ್ದಂಥ ಬಿಎಂಟಿಸಿ ಬಸ್ ಸ್ಟಾಪ್ ಆಗಿದೆ, ಅದರ ಹಿಂದೆ ಇದ್ದಂಥ ಆಟೋ ಕೂಡ ಸ್ಟಾಪ್ ಆಗಿದೆ. ಮುಂದೆ ಬಿಎಂಟಿಸಿ ಬಸ್ ಸ್ಟಾಪ್ ಆಗಿದೆ ಅನ್ನೋ ಕಾರಣಕ್ಕೆ ಹಿಂದೆ ಬರ್ತಾ ಇದ್ದಂಥ ಆಟೋ ಚಾಲಕ ಕೂಡ ಆಟೋವನ್ನು ಸ್ಟಾಪ್ ಮಾಡಿದ್ದಾನೆ. ಆದರೆ ಅದರ ಹಿಂದೆ ಬರ್ತಾ ಇದ್ದಂಥ ಬಿಎಂಟಿಸಿ ಚಾಲಕನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ನೋಡಿ ಹೇಗೆ ಬಂದು ಆತನಿಗೆ ಗುದ್ದುತ್ತಾನೆ ಅಂತ ಹೇಳಿ, ಡಿಕ್ಕಿ ಹೊಡಿತಾನೆ ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಎರಡೂ ಬಸ್ಗಳಲ್ಲಿ ಹಿಂದೆ ಬರ್ತಾ ಇದ್ದಂಥ ಬಸ್ ಚಾಲಕನದ್ದೇ ಪ್ರಮುಖವಾದಂಥ ತಪ್ಪು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇದು ಕಳೆದ ಶುಕ್ರವಾರ ನಡೆದಿರುವಂತಹ ಬಸ್ ಆಕ್ಸಿಡೆಂಟ್ ಪ್ರಮುಖವಾಗಿ ಬೆಂಗಳೂರಿನ ಗಿರಿನಗರ ಬಳಿ ನಡೆದಿರುವಂತಹ ಘಟನೆ. ಎರಡು ಬಿಎಂಟಿಸಿ ನಡುವೆ ಮತ್ತೆ ಒಂದು ಆಟೋ ಸಿಲುಕಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ. ನಾವೇ ಸ್ವತಃ ಬ್ರೇಕ್ ಅನ್ನ ಮಾಡಿದ್ವಿ. ಬ್ರೇಕ್ ಮಾಡಿ ಆ ಸಂದರ್ಭದಲ್ಲಿ ಸಿಸಿಟಿವಿ ಇದು ಸಿಕ್ಕಿರ್ಲಿಲ್ಲ. ಈ ಸದ್ಯಕ್ಕೆ ಸಿಸಿಟಿವಿ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಈ ಸಿಸಿಟಿವಿಲಿ ಕೂಡ ನಾವು ಗಮನಿಸಬಹುದು, ಪ್ರಪ್ರಥಮವಾಗಿ ಬಿಎಂಟಿಸಿ ಬಸ್ ಮುಂದೆ ಇರುತ್ತೆ. ಮುಂದೆ ಇದ್ದಂತ ಸಂದರ್ಭದಲ್ಲಿ ಆ ಬಿಎಂಟಿಸಿ ಬಸ್ ಬ್ರೇಕ್ ಆಗ್ತಾನೆ. ಅದಾದ ನಂತರವಾಗಿ ಹಿಂದೆ ಆಟೋ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಅದರಿಂದ ಇನ್ನೊಂದು ಬಿಎಂಟಿಸಿ ಬಸ್ ಬರುತ್ತಲ್ಲ, ಆ ಬಸ್ಸು ಬ್ರೇಕ್ ಹಾಕದೆ ಏಕಾಏಕಿ ಆಟೋದ ಮೂಲಕವಾಗಿ ಬಿಎಂಟಿಸಿ ಬಸ್ಗೆ ಹಿಂಬದಿಯಲ್ಲಿ ಡಿಕ್ಕಿ ಹೊಡೆಯುವಂತದ್ದು. ಡಿಕ್ಕಿ ಹೊಡೆದಂತ ರಭಸಕ್ಕೆ ಬಿಎಂಟಿಸಿ ಆಟೋ ಏನಿದೆ ಆಟೋ ಪೂರ್ತಿ ನುಚ್ಚು ಆಗಿರುವಂತದ್ದು. ಅದರಲ್ಲಿ ಆಟೋದಲ್ಲಿದ್ದಂತ ಇಬ್ಬರಿದೆ, ಆಟೋ ಚಾಲಕ ಮತ್ತು ಒಬ್ಬ ವೃದ್ಧ ಸವಾರನ್ನ ಮಾಡ್ತಾ ಇರ್ತಾನೆ. ಅವರಿಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ ಬಳಿಕವಾಗಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಆರಂಭಿಸಿರುವಂತದ್ದು. ಅದರ ಬೆನ್ನಲ್ಲೇ ಸದ್ಯಕ್ಕೆ ಸಿಸಿಟಿವಿ ಬಸ್ ಆಕ್ಸಿಡೆಂಟ್ ಮತ್ತು ಆಟೋ ನಡುವೆ ಸಿಲುಕಿರುವಂತಹ ಸಿಸಿಟಿವಿ ಏನಿದೆ ಆ ಸಿಸಿಟಿವಿ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.